ಆಲಿಯಾಪುರ ಅಂತ 10th ಸ್ಟ್ಯಾಂಡರ್ಡು. ಕನ್ನಡ ಶಿಕ್ಷಕಿ ಕುಸುಮ ಅಂತ. ಅವರು ತುಂಬ ಟಾರ್ಚರ್ ಕೊಡ್ತಾರೆ. ಕ್ಯಾಸ್ಟ್ ಬಗ್ಗೆ ತುಂಬ ಮಾತಾಡ್ತಾರೆ. ನೀವು ವಲ್ಸರು ಅಂತೆಲ್ಲ ತುಂಬ ಸೂವರು ಅಂತ ತುಂಬ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಮತ್ತು ಈಗ ನಾವು ತಪ್ಪು ಮಾಡಿಲ್ಲ ಅಂದರೂ ಸುಮ್ಮನೆ ಹೊಡಿತಾರೆ. ಮೊನ್ನೆ ಗುರುವಾರ ಒಂದು ಇನ್ಸಿಡೆಂಟ್ ನಡೀತು. ನಮಗೆ 10th ಒಂದು ಹೋಮ್ವರ್ಕ್ ಕೊಟ್ಟಿದ್ದರು. ಹೋಮ್ವರ್ಕ್ ಬರ್ತಿದ್ವಿ. ಪ್ರೇಯರ್ ಆದಮೇಲೆ ಇಡೋಕ್ಕೆ ಹೇಳಿದರು. 10th ಅವರಿಗೆ ಕಂಟಿನ್ಯೂಸ್ಲಿ ಕ್ಲಾಸ್ ತಗೊಳ್ತಾರೆ. ಅದಕ್ಕೆ ನಮಗೆ ಇಡೋಕ್ಕಾಗಿಲ್ಲ. ಸೆಕೆಂಡ್ ಪೀರಿಯಡ್ ಲೀಸರಿಗೆ ಬಿಡ್ತಾರಲ್ಲ, ಆಗಿಟ್ಟಿದ್ವಿ. ಆಗ ಇಟ್ಟಿದ್ದರಿಂದ ಬಂದು ತುಂಬ ಹೊಡೆದಿದ್ರು. ನಾವು ಹೇಳಕ್ಕೆ ಹೋದ್ರೂ ಬಿಡೋಲ್ಲ, ಅವರೇ ಹೊಡೆಯೋದು ಹಂಗೆ ಮಾಡ್ತಾರೆ. ಮತ್ತು ಕೈಯೆಲ್ಲ ಊದೋಗಿತ್ತು. ಒಂದು ದಿವಸ ಫುಲ್ಲು ಒಂದು 3-4 ಜನ ಚಳಿ ಜ್ವರ ಬಂದು ಮಲ್ಕೊಂಡಿದ್ರು. ಮತ್ತು ನಾವೇನಾದರೂ ಹೇಳಕ್ಕೆ ಹೋದರೆ ನಿಮ್ಮ ಅಪ್ಪ ಅಮ್ಮ ಬಿಟ್ಟು ಮಾರ್ಕ್ಸ್ ಕೊಡ್ತಾರಾ, ಇಂಟರ್ನಲ್ಸ್ ಕೊಡಲ್ಲ ಅಂತ ತುಂಬ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು. ಮತ್ತು ಇಲ್ಲೇ ಸ್ಕೂಲ್ ಅರೌಂಡ್ಸಲ್ಲೇ ನಾನು ಸೂಸೈಡ್ ಮಾಡ್ಕೊಂಡು ನಿಮ್ಮ ಹೆಸರು ಇದು ಮಾಡ್ತೀನಿ ಅಂತೆಲ್ಲ ರಿಮೈಂಡ್ ರೂಮಿಗೆ ಹಾಕಿಸ್ತೀನಿ ಅಂತ. ನಾವು ಆ ಸತಿ 3 ಜನ ರೌಡಿಗಳನ್ನ ಕರ್ಕೊಬನ್ನಿ ಹಂಗೆ ಅಂತ. ನಾವು ಆ ಸತಿ 3 ಜನ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ, ಈ ಥರನೇ ಮಾಡ್ತಿದ್ರು ಅಂತ. ನಮ್ಮ 3 ಜನನೇ ಟಾರ್ಗೆಟ್ ಮಾಡೋದು. ಈಗ ಯಾರು ಬರ್ದಿಲ್ಲ ಅಂದರೂ ನೋಡ್ರಮ್ಮ, ಹೋಗಿ ಅಪ್ಪ ಅಮ್ಮನ ಕರ್ಕೊಬಂದಿದ್ರಲ್ಲ, ಹೋಗಿ ಕೂರ್ಸ್ಕೊಂಡು ಕಳ್ಸ್ರಮ್ಮ ಅಂತ ನಮಗೆ ಬೈಯೋರು. ಮತ್ತು ಪೇರೆಂಟ್ಸ್ ಬಗ್ಗೆ ತುಂಬ ಇದು ಮಾಡ್ತಿದ್ರು. ನಿಮ್ಮ ಅಪ್ಪ ಅಮ್ಮ ಕಚ್ಚಡ, ನೀವು ಕಚ್ಚಡ ಅಂತ. ಈಗ ಪ್ರಿನ್ಸಿಪಾಲಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಪ್ರಿನ್ಸಿಪಲ್ ಏನು ಆಕ್ಷನ್ ತಗೊಂಡ್ರು? ನಿಮಗೆ ಏನು ಹೇಳಿದ್ರು? ನನ್ನ ಮಗಳು ಫೋನ್ ಮಾಡಿದ್ದು ನನಗೆ, ನಾನು ಅಲ್ಲಿ ಕೆಲಸ ಮಾಡಲೋ ಇಲ್ಲ, ನಾನು ಇಲ್ಲಿ ಬಂದ್ಬಿಟ್ಟು ನನ್ನ ಮಗಳು ಫೋನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆನೂ ಹಾಗೆ ಆಯಿತು. ಬನ್ನಿ ಮನೆ ಹತ್ರ, ಇಲ್ಲಿ ಸ್ಕೂಲ್ ಹತ್ರ ಬನ್ನಿ, ಎಲ್ಲ ಹೊರಗಡೆ ಇದ್ದೀವಿ, ಮಿಸ್ ಬೈದ್ಬಿಟ್ರು, ಕೆಟ್ಟದಾಗ ಬೈತಾವ್ರೆ ಅಂತ ಇಂಡಿಕೇಟ್ ಮಾಡಿ ಬರೀ ಒಂದು ಮಗುಗಲ್ಲ ಸ್ವಾಮಿ, 10ರಿಂದ 15 ಜನ ಮಕ್ಕಳು. ಮೊನ್ನೆ ಇದಕ್ಕೆ 1098ಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿದ್ರಿಂದ ಅವ್ರು ಬಂದರು, ಎಲ್ಲ ಇದು ಮಾಡಿದ್ದಾರೆ. ಮಾಡಾದ್ಮೇಲಿಂದ ನಾವು ಹಾಸನ್ಗೆ ಹೋಗಿ 12 ಮಕ್ಕಳು ಎಲ್ಲರ ಹತ್ರನೂ ಬರ್ಸ್ಕೊಂಡ್ರು, ನಮ್ಮ ಹತ್ರನೂ ಬರ್ಸ್ಕೊಂಡ್ರು, ನಾವು ಸೈನ್ ಮಾಡಿದ್ದೀವಿ. ಅದೇನೋ ಒಂದು ಆಕ್ಷನ್ ತಗೋತೀನಿ ಅಂತ ಅವ್ರು ನಮ್ಮ ಭರೋಸೆ ಮೇಲೆ ಬಂದಿದ್ವಿ, ಆಯಿತಾ. ಇವತ್ತು ಮತ್ತೆ ಬೆಳಗ್ಗೆ ಫೋನ್ ಮಾಡಿದ್ದೀನಿ ನಾನು ಅವ್ರಿಗೆ, ಅದೇ 1098 ಅವರಿಗೆ ಫೋನ್ ಮಾಡಿ ನಾನು ಏನು ಹೇಳಿದ್ದೀನಿ, ವಿಷಯ ಇದ್ದರೆ ಕೊಟ್ಬಿಡಿ ಅತ್ತಾಗಿ, ಕೊಟ್ಟು ಸಾಯಿಸ್ಬಿಡಿ ಅತ್ತಾಗಿ, ಬೇಡ ಸರ್ಕಾರಿ ಸ್ಕೂಲ್ ಬೇಡ ನಮಗೆ ಅಂತ ಹೇಳಿದ್ದೀವಿ ನಾವು. ಇಷ್ಟೆಲ್ಲ ತೊಂದರೆ ಇದೆ, ಒಂದೇ ಅಲ್ಲ ಎರಡಲ್ಲ, ಎಲ್ಲ ಪುಟಗಳಿದೆ. ಟೀಚರ್ಸ್ಗಳು ಮಾಡಿರೋ ಕಂಪ್ಲೇಂಟು ನಾನು ಪ್ರಿನ್ಸಿಪಲ್ಗೆ ಒಂದು ಲೆಟ್ರನ್ನ ಕೊಟ್ಟು, ಪ್ರಿನ್ಸಿಪಲ್ ಒಂದು ಲೆಟ್ರನ್ನ ನಾನು ಕೊಟ್ಟು, ಇದನ್ನು ಎಲ್ಲ ಕಾಪಿ, ಇದು 2022ರಿಂದ ಏನೇನು ಕಾಪಿ ಇದೆ ಪ್ರತಿಯೊಂದೂ ನಾನು ಜೆರಾಕ್ಸ್ ತೊಗೊಂಡಿದ್ದೀನಿ, ಆಯಿತಾ. ಏನು ಮಾಡ್ತಾ ಇದ್ದಾರೆ ಇದರಲ್ಲಿ ಈಗ ಯಾರು ಕೊಟ್ಟಿರೋ ಕಾಪಿ ಮಕ್ಕಳು ಬರೆದವ್ರೆ ಕಂಪ್ಲೇಂಟು, ಆಯಿತಾ. ಪೋಷಕರು ನನ್ನ ಮಗಳಿಗೆ ಯಾಕೆ ಕೊಡದೆ ಅಂತಂದರೆ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದರಲ್ಲಿ, ಆಯಿತಾ. BO ಬಂದಿದ್ದಾರೆ, BOಗೂ ಬೈದಿದ್ದಾರೆ, ಇದರಲ್ಲಿ BOಗೂ ಬೈದಿದ್ದಾರೆ. STM ಸದಸ್ಯರು ಬಂದು ಕೇಳಕ್ಕೆ ಬಂದವ್ರೆ, ಅವ್ರಿಗೂ ಬೈದವ್ರೆ. ಈಗ ಯಾರಿಗಂತ ಈಗ ಇದು ಮಾಡು, ಯಾರಿಗೂ ಎದುರ್ತಾ ಇಲ್ಲ ಇಲ್ಲಿ. ನನ್ನ ಗಂಡ ಪಾಲಿಟಿಕ್ಸಲ್ಲಿದ್ದಾನೆ, ನಾನು ಏನು ಮಾಡ್ಕೊಳಕ್ಕಾಗಲ್ಲ. ನೀವು ಯಾರು ಏನು ಮಾಡ್ಕೊತಾನೋ ನೋಡೋಣ. ಇದೆಲ್ಲ ಮಾತಾಡೋ ಮಾತಾ, ಮಕ್ಕಳಿಗೆ ಹೇಳ್ಕೊಡೋ ಮಾತಾ, ಇದನ್ನ ಕಲಿಸ್ತಿರೋದು ನೀವು. ಏನು ಭವಿಷ್ಯ ರೂಪಿಸ್ತಾ ಇದ್ದೀರಾ ನೀವು? ನಿಮ್ಮ ಹೆಸರು?